ಇನ್ನೊಂದು ತಿನ್ನುವ ಅಂತ ಆಗ್ತದೆ, ಅಷ್ಟು ಟೇಸ್ಟ್ ಉಂಟು ನೋಡಿ. ಇವತ್ತು ನಾವೊಂದು ಹೊಸ ರೆಸಿಪಿ ಮಾಡ್ತಿದ್ದೇವೆ. ಹಲಸಿನ ಹಣ್ಣಿನ ಒಂದು ಚಿಪ್ಸ್ ಮಾಡ್ತಿದ್ದೇವೆ. ಇವಾಗ ಹಲಸಿನ ಹಣ್ಣನ್ನು ಕೊಯ್ಲಿಕ್ಕೆ ಹೋಗುವ ಬನ್ನಿ. ನೋಡಿ, ಒಂದು ಹಲಸಿನ ಹಣ್ಣನ್ನು ಕೊಯ್ದಾಯಿತು. ಇದನ್ನು ತಗೊಂಡೋಗಿ ಇದನ್ನು ಇನ್ನು ರಿಪೇರಿ ಮಾಡಬೇಕು. ಇದರಲ್ಲಿ ತುಂಬ ಕಷ್ಟದ ಕೆಲಸ ಅಂದರೆ ಅದೇ ಇದನ್ನು ರಿಪೇರಿ ಮಾಡೋದು. ಅಬ್ಬಾ, ತಗೊಂಡೋಗುವ ಬನ್ನಿ. ಕಟ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಕೈಗೆ ಹಾಕುವ, ಇಲ್ಲ ಅಂದರೆ ಕೈಗೆ ಹಾಕಲು ತರ ಇದನ್ನೇ ನೆತ್ತ ಕಲಿಪುದು. ಹಾಂ, 2 ಭಾಗ ಮಾಡುವ. ಸ್ವಾಮಿದೇವೆ, ಅಲ್ಲೂ ಬರ್ತಿಲ್ಲ ಕಾಪುಂಡಿಯ. ಅದಾ ಉಂಟು, ಇನ್ನು ಪೀಸ್ ಮಾಡುವ. ನಿಜ ಮಾಡಿ ಪೀಸ್ ಯಾವುದು ಎಸ್. ಇವಾಗ ಎಲ್ಲ ತೆಗ್ದಾಯ್ತು ನೋಡಿ, ಇಷ್ಟು ತೆಗ್ದಾಗಿದೆ. ಇದನ್ನು ಇನ್ನು ಸ್ವಲ್ಪ ಸಣ್ಣದು ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳುವ. ಉಪ್ಪು ಹಾಕಿ ಅಲ್ವಾ, ಉಪ್ಪುದ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಸಣ್ಣ ಮಾಡಿ ಅದನ್ನು ತುಂಬ ಸಣ್ಣ ಮಾಡಲಿಕ್ಕೆ ಇವಾಗ ಪುಡ್ಸೋತಿಲ್ಲ. ಸ್ವಲ್ಪ ಸಣ್ಣದು ಮಾಡೋದು. ಕೇವಲ ಇನ್ನು 2 ಕಡ್ಡಿ ಇದೆ, ಅದರಲ್ಲಿ ಬೆಂಕಿ ಹೊತ್ತಿಸಬೇಕು. ಮಳೆ ಬಂದು ಎಲ್ಲ ಒದ್ದೆ ಆಗಿದೆ, ಅದಕ್ಕೆ ಬೆಂಕಿ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ. ಒಳ್ಳೆ ಬೇಯಬೇಕು ಅಲ್ಲಿ ತನಕ. ಸಣ್ಣ ಬ್ರೇಕ್. ಫ್ರೆಂಡ್ಸ್, ಇವಾಗ ನಮ್ಮ ಹೊಳೆ ಚೇಂಜ್ ಆಗಿದೆ ಆಯ್ತಾ. ಯಾಕಂದರೆ ಅಲ್ಲಿ ಮಳೆ ಬಂತು ಮಾರೆ, ಧರ್ಮಕ್ಕೆ ಅಲ್ಲಿ ದಿಕ್ಕಿ ಹಾಕಿದ್ವಿ. ಇಲ್ಲಿ ಇವಾಗ ಇದನ್ನು ಬಣ್ಣಲ್ಲಿ ಇಡುವ. ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಮಿರ್ಚಿ ಆಯಿತು. ಇನ್ನು 2 ಪ್ಯಾಕೆಟ್ ಎಣ್ಣೆ. ಕನಿಗುರಲ್ಲಿ 본조 소이에 ಜಾವ್ ಕಾಯೋರ್ಚ. ಎಣ್ಣೆ ಕಾದಿದೆ, ಇನ್ನು ಹಾಕು ಇದನ್ನು. ಕೈಟ್ ಪಾಡು ಮಾರೆ ಹಾಕು. ಬರ್ಬಾರ ಅದಾಡು ಯಾವ ಗೊತ್ತಾನೆ. ಆಗೊಂದು ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ಲಿಕ್ಕೆ ಹಾಕಿದ್ದು. ಒಳ್ಳೆ ಕ್ರಿಸ್ಪಿಯಾಗಿ ಆಗ್ತಾ ಉಂಟು.
ಬೆಂದಿದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ನೋಡಿ ಫ್ರೆಂಡ್ಸ್, ನಮ್ಮ ಚಿಪ್ಸ್ ಹೀಗಾಗಿದೆ. ಬೊಂಬಟ್ ಹಾಕಬೇಕಾಗಿದೆ ನೋಡಿ, ಸೂಪರ್ ಆಗಿದೆ. ಒಂದು ತಿಂದ್ರೆ ಉಂಟಲ್ಲ ಇನ್ನೊಂದು ತಿನ್ನುವ ಅಂತ ಆಗ್ತದೆ, ಅಷ್ಟು ಟೇಸ್ಟ್ ಉಂಟು ನೋಡಿ. ನೋಡಿ ವಾವ್, ಎಷ್ಟು ಕ್ರಿಸಿಪಿ ಆಗಿದೆ.